ಈ ಫೋಟೋದಲ್ಲಿರೋರು ಯಾರು ಅಂತ ನಿಮಗೆ ಗೊತ್ತಾ? ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ಇವರು ತುಂಬ ಫೇಮಸ್ಸು. ದ ಲೆಜೆಂಡ್ರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅಂತ. ಅದೇ ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ? ಇದು ತುಂಬ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ಇವರು ವಾರನ್ ಬಫೆಟ್ ಅವರಷ್ಟು ಫೇಮಸ್ ಅಲ್ಲ. ಆದರೆ ವಾರನ್ ಬಫೆಟ್ ಅವರು ಇಷ್ಟೊಂದು ಫೇಮಸ್ ಆಗೋಕ್ಕೆ ಕಾರಣ ಇವರೇ. ಇವ್ರ ಹೆಸರು ಚಾರ್ಲಿ ಮಂಗರ್ ಅಂತ. ಇವರು ಕೂಡ ಒಬ್ಬ ಲೆಜೆಂಡ್ರಿ ಇನ್ವೆಸ್ಟರೇ, ಆದರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇನ್ನು ಇನ್ವೆಸ್ಟಿಂಗ್ ಫೀಲ್ಡಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ, ಆದರೆ ನಾರ್ಮಲಾಗಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಆದರೆ ವಾರನ್ ಬಫೆಟ್ ಅವರು ತುಂಬ ಫೇಮಸ್ಸು. ಈಗ ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಬಂದವರು ಕೂಡ ವಾರನ್ ಬಫೆಟ್ ಅವ್ರ ಹೆಸರು ಕೇಳಿರ್ತಾರೆ, ಆದರೆ ಚಾರ್ಲಿ ಮಂಗರ್ ಅವ್ರ ಹೆಸರು ಕೇಳಿರಲ್ಲ. ಆದರೆ ವಾರನ್ ಬಫೆಟ್ ಅವರು ಇಷ್ಟೊಂದು ರಿಚ್ ಆಗೋದಕ್ಕೆ, ಇಷ್ಟೊಂದು ಫೇಮಸ್ ಆಗೋದಕ್ಕೆ ಚಾರ್ಲಿ ಮಂಗರ್ ಅವರು ಕೂಡ ಕಾರಣ. ವಾರನ್ ಬಫೆಟ್ ಅವ್ರದ್ದು ಇದೆ ಹಾರ್ಡ್ ವರ್ಕ್ ಇದೆ, ಇಷ್ಟೊಂದು ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಆದರೆ ಚಾರ್ಲಿ ಮಂಗರ್ ಅವರು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಚಾರ್ಲಿ ಮಂಗರ್ ಅವರು ಕೂಡ ಕಾರಣ. ಯಾಕಂದರೆ ವಾರನ್ ಬಫೆಟ್ ಅವ್ರ ಕಂಪ್ನಿ ಯಾವ್ದು ಹೇಳಿ? ಬರ್ಕ್ಷೈರ್ ಹಾಥ್ವೆ. ಬರ್ಕ್ಷೈರ್ ಹಾಥ್ವೆನಲ್ಲಿ 1962ರಲ್ಲಿ ಫಸ್ಟ್ ಟೈಮು ವಾರನ್ ಬಫೆಟ್ ಅವರು ಇನ್ವೆಸ್ಟ್ ಮಾಡ್ತಾರೆ. ಆವಾಗ $7 ಇರುತ್ತೆ, ಪರ್ ಶೇರು $7 ಇರುತ್ತೆ. ಅದೇ ರೀತಿ ಚಾರ್ಲಿ ಮಂಗರ್ ಅವರು ಅಪ್ರಾಕ್ಸಿಮೇಟ್ಲಿ $7-8 ಇದ್ದಾಗಲೇ ಅವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಬರ್ಕ್ಷೈರ್ ಹಾಥ್ವೆನ ಇವತ್ತಿನ ಒಂದು ಶೇರು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ 6 ಕೋಟಿಗಿನೂ ಜಾಸ್ತಿ ಇದೆ. ಇಷ್ಟು ದೊಡ್ಡ ಕಂಪ್ನಿನ, $7 ಇರೋ ಕಂಪ್ನಿನ ಇಷ್ಟು ದೊಡ್ಡದಾಗಿ ತೊಗೊಂಡು ಹೋಗೋದಕ್ಕೆ ಮುಖ್ಯ ಕಾರಣನೇ ಅಲ್ಲಿರೋದು ಚಾರ್ಲಿ ಮಂಗರ್. ಯಾಕಂದರೆ ವಾರನ್ ಬಫೆಟ್ ಅವರು ಬರ್ಕ್ಷೈರ್ ಹಾಥ್ವೆ ಚೇರ್ಮನ್ನು, ಚಾರ್ಲಿ ಮಂಗರ್ ಅವರು ವೈಸ್ ಚೇರ್ಮನ್ನು. ಈ ಚಾರ್ಲಿ ಮಂಗರ್ ಅಂದರೆ ಏನು, ಈ ಚಾರ್ಲಿ ಮಂಗರ್ ಅವರು ಹಿಸ್ಟ್ರಿ ಏನು, ಇವರು ಹೇಗೆ ಇಷ್ಟು ದೊಡ್ಡ ಬಿಲಿಯನರ್ ಆದರು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ 100% ನೀವು ಚಾರ್ಲಿ ಮಂಗರ್ ಅವ್ರ ಬಗ್ಗೆ ಕಲಿತೀರಾ, ಮತ್ತು ಹೊಸದಾಗಿ ಅವರು ಇನ್ವೆಸ್ಟಿಂಗ್ ಸ್ಟೈಲ್ ಕೂಡ ಕಲಿತೀರಾ. ಅದಕ್ಕೋಸ್ಕರ ಹೊಸದಾಗಿ ಯಾರಾದರೂ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದರೆ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಚಾರ್ಲಿ ಮಂಗರ್ ಇವರು 1924ರಲ್ಲಿ ಅಮೇರಿಕಾದಲ್ಲಿ ಒಮಾಹಾ ಅನ್ನೋ ಒಂದು ಊರಲ್ಲಿ ಜನಿಸ್ತಾರೆ. ವಾರನ್ ಬಫೆಟ್ ಅವರು ಹುಟ್ಟಿದ್ದು ಕೂಡ ಇಲ್ಲೇನೆ. ಆದರೆ ವಾರನ್ ಬಫೆಟ್ಗಿಂತ ಮುಂಚೆ ಹುಟ್ಟಿದ್ದು ಇವರು. ಚಾರ್ಲಿ ಮಂಗರ್ ಅವರು ವಾರನ್ ಬಫೆಟ್ಗಿಂತ ದೊಡ್ಡವರು. ಇವರು ತುಂಬ ಪುವರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ತುಂಬ ಪುವರ್ ಬ್ಯಾಕ್ಗ್ರೌಂಡಿಂದ ಚಾರ್ಲಿ ಮಂಗರ್ ಅವರು ಬಂದಿರ್ತಾರೆ. ಇವರು ಚಿಕ್ಕ ವಯಸ್ಸಲ್ಲೇ, ಅಂದರೆ 7ನೇ ವರ್ಷ ಅನ್ನೋಷ್ಟರಲ್ಲೇ ಇವರು ಕೆಲಸಕ್ಕೆ ಹೋಗಿ ಶುರು ಮಾಡಿರ್ತಾರೆ. ಎಲ್ಲಿ ಅಂದರೆ ಒಂದು ಗ್ಲಾಸರಿ ಸ್ಟೋರಲ್ಲಿ. ಆ ಗ್ಲಾಸರಿ ಸ್ಟೋರ್ ಯಾರ್ದು ಅಂದರೆ ವಾರನ್ ಬಫೆಟ್ ಅವರ ಗ್ರ್ಯಾಂಡ್ ಫಾದರ್ದು. ಅಲ್ಲಿ ಇವರು ಪರ್ ಅವರ್ $2 ಹಂಗೆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಆವಾಗಲೇ ಚಾರ್ಲಿ ಮಂಗರ್ಗೆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಹ್ಯಾಬಿಟು ಬಂದಿರುತ್ತೆ. ಮತ್ತು ಇವರಿಗೆ ಚಿಕ್ಕ ವಯಸ್ಸಿಂದನೂ ಬುಕ್ಸ್ ಓದೋದಂದರೆ ತುಂಬ ಇಷ್ಟ ಇರುತ್ತೆ. ದಿನಕ್ಕೊಂದೊಂದು ಬುಕ್ ಓದ್ತಾ ಇರ್ತಾರೆ. ಅದೇ ರೀತಿ ಇವರು ಸ್ಕೂಲಲ್ಲಿ ಒಂದು ವರ್ಷದ ಸಿಲೆಬಸ್ನ ಒಂದೇ ತಿಂಗಳು ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಅಷ್ಟು ಬುಕ್ ಓದೋದು ಅಂದರೆ ಇವ್ರಿಗೆ ಅಷ್ಟೊಂದು ಇಷ್ಟ ಇರುತ್ತೆ. ಅದೇ ರೀತಿ ಇವರು ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿ ಹುಡುಗರಿಗೆ ಲೀವ್ ಲೆಟರ್ ಬರೆದು ಕೊಡ್ತಾ ಇರ್ತಾರೆ. ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ. ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ಅಂದರೆ ಏನು ಹೇಳಿ? ಅವ್ರಿಗೇನಿದೆ ಎದುರುಗಡೆಯವ್ರಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದು ಕೊಡೋದು, ಅದರಿಂದ ದುಡಿಸ್ಕೊಳ್ಳೋದು. ಇದನ್ನು ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅದನ್ನು ಇವರು ಚಿಕ್ಕ ವಯಸ್ಸಲ್ಲೇ ಕಲಿತಿರ್ತಾರೆ. ಇವರು ದೊಡ್ಡ ದೊಡ್ಡ ಸೀನಿಯರ್ಸ್ದು ಅಸೈನ್ಮೆಂಟ್ ಆಗಿರ್ಬೋದು, ಪ್ರಾಜೆಕ್ಟ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿಕೊಟ್ಟು ಅದರಿಂದ ದುಡಿಸ್ಕೊತಾ ಇರ್ತಾರೆ. ಆವಾಗಲೇ ಇವರಿಗೆ ದುಡ್ಡು ಸಂಪಾದನೆ ಮಾಡುವಂಥ ಹ್ಯಾಬಿಟ್ ಬೆಳೆದಿರುತ್ತೆ. ಚಾರ್ಲಿ ಮಂಗರ್ ಅವರಿಗೆ ಬಿಸ್ನೆಸ್ ಮೈಂಡ್ ಸೆಟ್ ಚಿಕ್ಕ ವಯಸ್ಸಿಂದನೂ ಇರುತ್ತೆ. ಆದರೆ ಇವರಿಗೆ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಇಷ್ಟ ಇರಲ್ಲ, ಇವ್ರಿಗೆ ಒಬ್ಬ ಲಾಯರ್ ಆಗಬೇಕು ಅಂತ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಇವರು ಹಾರ್ವರ್ಡ್ ಲಾ ಸ್ಕೂಲ್ಗೆ ಗ್ರಾಜುಯೇಷನ್ಗೆ ಸೇರ್ಕೋತಾರೆ. ಅಲ್ಲಿ ಗ್ರಾಜುಯೇಷನ್ ಮುಗಿಸ್ತಾರೆ. ಅವರು ಗ್ರಾಜುಯೇಷನ್ ಮುಗಿಸಿ ಬಂದ ತಕ್ಷಣ ಅವ್ರಿಗೆ 22ನೇ ವಯಸ್ಸಲ್ಲೇ ಮದುವೆ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರೋದ್ರಿಂದ ಇವರಿಗೆ ರೆಸ್ಪಾನ್ಸಿಬಿಲಿಟಿ ಆವಾಗಲೇ ಜಾಸ್ತಿ ಬೆಳೆಯುತ್ತೆ. ಇದರಿಂದ ಇವರೊಂದು ಲಾ ಫರ್ಮ್ ಓಪನ್ ಮಾಡ್ತಾರೆ. ಆ ಲಾ ಫರ್ಮ್ ಜೊತೆ ಜಾಸ್ತಿ ದಿನ ಇವ್ರು ನಡ್ಸೋಕ್ಕಾಗಲ್ಲ, ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮದುವೆ ಆಗಿರುತ್ತೆ, ಮದುವೆಯಲ್ಲಿ ಜಗಳ ತುಂಬ ಜಾಸ್ತಿ ಆಗ್ತಿರುತ್ತೆ. ಇವ್ರಿಗೆ ಇವ್ರ ವೈಫ್ ನ್ಯಾನ್ಸಿಗೆ ಇಬ್ಬರಿಗೂ ಜಗಳ ಆಗ್ತಿರುತ್ತೆ. ಇದರಿಂದ ಅದರಲ್ಲಿ ಫೋಕಸ್ ಮಾಡೋಕ್ಕಾಗದೆ ಇವರು ಲಾ ಫರ್ಮ್ನ ಮುಚ್ಚಬೇಕಾಗುತ್ತೆ. ಅದು ಮುಚ್ಚಾದ್ಮೇಲೆ ಇವ್ರಿಗೊಬ್ಬ ಮಗ ಹುಡ್ತಾನೆ, ಟೆಡ್ಡಿ ಅಂತ. ಆ ಟೆಡಿ ಹುಟ್ಟಿದ ಮೇಲಂತೂ ಇನ್ನೂ ಜಗಳ ಜಾಸ್ತಿ ಶುರುವಾಗುತ್ತೆ. ಇದರಿಂದ ಅವ್ರ ಹೆಂಡತಿ ಚಾರ್ಲಿ ಮಂಗರಿಂದ ಡಿವೋರ್ಸ್ ತೊಗೊಂಡು ಹೊರಟೋಗ್ತಾರೆ. ಬರೀ ಡಿವೋರ್ಸ್ ತೊಗೊಳ್ಳಲ್ಲ, ಇವ್ರ ಹತ್ರ ಇರೋ ಆಸ್ತಿ, ಮನೆ ಆಗಿರ್ಬೋದು, ಮತ್ತು ಇವ್ರ ಹತ್ರ ಸೇವಿಂಗ್ಸ್ ಇರೋದು ಎಲ್ಲನೂ ತೊಗೊಂಡು ಹೋಗ್ತಾರೆ. ಚಾರ್ಲಿ ಮಂಗರ್ ಅವರು ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಅವ್ರ ಮಗನ ನೋಡ್ಕೋಬೇಕಾಗತ್ತೆ. ಅವರು ಸಿಂಗಲ್ ಫಾದರ್ ಆಗಿ ಆ ಮಗನ ನೋಡ್ಕೋತಾರೆ. ಆದರೆ ಚಾರ್ಲಿ ಮಂಗರ್ ಅವರು ಆಲ್ರೆಡಿ ಪೂರ್ ಆಗಿರ್ತಾರೆ. ಇದರಿಂದ ಇವ್ರ ಆಸ್ತಿ, ದುಡ್ಡು ಎಲ್ಲ ಕಳ್ಕೊಂಡ್ಮೇಲೆ ಇನ್ನೂ ಪೂರ್ ಆಗ್ತಾರೆ. ಆದರೆ ಇವ್ರ ಮಗ ಆದರೂ ನನ್ನ ಜೊತೆ ಇದ್ದಾನೆ, ಇವನನ್ನಾದರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನ ಜೊತೆ ಇರ್ತಾರೆ. ಅದೇ ರೀತಿ ಇಲ್ಲಿಂದಾನೇ ಚಾರ್ಲಿ ಮಂಗರ್ ಅವರ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಒಂದಾದಮೇಲೆ ಒಂದು ಕಷ್ಟಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾರ್ಲಿ ಮಂಗರ್ ಅವರ ಮಗನಿಗೆ ಒಂದಿನ ಅಚಾನಕ್ಕಾಗಿ ಹುಷಾರು ತಪ್ಪತ್ತೆ. ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಗುತ್ತೆ ಚಾರ್ಲಿ ಮಂಗರ್ ಅವ್ರ ಮಗ ಟೆಡ್ಡಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಆವಾಗ ಇವರು ಇನ್ನೂ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ಬ್ಲಡ್ ಕ್ಯಾನ್ಸರು ಫೈನಲ್ ಸ್ಟೇಜಲ್ಲಿದೆ ಅಂತ. ಚಾರ್ಲಿ ಮಂಗರ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಇವ್ರ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ, ಜಾಸ್ತಿ ಖರ್ಚಾಗ್ತಿರುತ್ತೆ. ಆವಾಗ ಬರೋ ಹತ್ರ ಎಲ್ಲ ಸಾಲ ಮಾಡ್ತಾರೆ. ಅದೇ ರೀತಿ ಜಾಸ್ತಿ ಇಂಟ್ರೆಸ್ಟ್ಗೆಲ್ಲ ಲೋನ್ ತೊಗೋತಾರೆ. ಇದರಿಂದ ಇವರೊಂದು ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೋತಾರೆ. ಆದರೆ ಚಾರ್ಲಿ ಮಂಗರ್ಗೆ ಇದ್ರ ಬಗ್ಗೆ ಚಿಂತೆ ಇರಲ್ಲ, ಮಗನ ಬಗ್ಗೆ ಚಿಂತೆ ಇರುತ್ತೆ. ಅವನನ್ನಾದರೂ ಉಳಿಸ್ಕೋಬೇಕು. ಯಾಕಂದರೆ ಅವನೊಬ್ಬನೇ ಇರೋದು, ಯಾವುದೇ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ಯಾರೂ ಹೆಲ್ಪಿಗೆ ಬರಲ್ಲ. ಚಾರ್ಲಿ ಮಂಗರ್ ಅವರು ಒಬ್ಬರೇ ಇರ್ತಾರೆ. ಚಾರ್ಲಿ ಮಂಗರ್ ಅವರು ಹೇಳ್ತಾರೆ, ನನ್ನ ಮಗನ 1 ವರ್ಷ ನಾನು ನನ್ನ ಕಣ್ಣು ಮುಂದೆನೇ ನೋವು ಪಡೋದನ್ನು ನೋಡಿದ್ದೀನಿ. ಮತ್ತು ಹಾಸ್ಪಿಟ್ಲ್ ವೇಟಿಂಗ್ ಏರಿಯಾದಲ್ಲೇ ನಾನು ಜಾಸ್ತಿ ಟೈಮ್ ಕಳೀತಾ ಇದ್ದೆ ಅವನು ನೋಡೋದಕ್ಕೆ. ಅವ್ನು ಇವಾಗ ಎಚ್ಚರಾಗುತ್ತೆ ಅಂತ ಅಲ್ಲೇ ಕೂತ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಮತ್ತು ಚಾರ್ಲಿ ಮಂಗರ್ ಅವರು ಹಾಸ್ಪಿಟ್ಲ್ ಪಕ್ಕದಲ್ಲಿರೋ ಕ್ಯಾಂಟೀನಲ್ಲಿ ಜಂಕ್ ಫುಡ್ ತಿನ್ಕೊಂಡು 1 ವರ್ಷ ಮಗನ ನೋಡ್ಕೋತಾರೆ. ಅಷ್ಟೆಲ್ಲ ಸಾಲ ಮಾಡಿದ್ರು ಕೂಡ ಟೆಡ್ಡಿನ ಅವ್ರ ಕೈಲಿ ಉಳಿಸ್ಕೊಳಕ್ಕಾಗಲ್ಲ. ಅವ್ರ ಮಗ ಅವ್ರ ಕಣ್ಣು ಮುಂದೆನೇ ಸತ್ತೋಗ್ತಾನೆ. ಇದನ್ನೆಲ್ಲ ನೋಡಿ ಚಾರ್ಲಿ ಮಂಗರ್ ಅವರು ಡಿಪ್ರೆಷನ್ಗೆ ಹೊರಟೋಗ್ತಾರೆ. 30ನೇ ವಯಸ್ಸು ಅನ್ನೋಷ್ಟರಲ್ಲೇ ಚಾರ್ಲಿ ಮಂಗರ್ ಅವರಿಗೆ
ಇದ್ದ ಒಬ್ಬ ಮಗನೂ ಸತ್ತೋದ, ಹೆಂಡ್ತಿನೂ ಡೈವರ್ಸ್ ಆದಲು, ಡೆತ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ರು. 99% ಜನ ಈ ಸ್ಥಿತಿನಲ್ಲಿ ಬಂದಿದ್ದರೆ ಒಂದು ಡ್ರಗ್ಗು ಆಲ್ಕೋಹಾಲ್ ಅಡಿಕ್ಟ್ ಆಗ್ತಾಯಿದ್ರು, ಇಲ್ಲ ಅಂದರೆ ಸೂಸೈಡ್ ಮಾಡ್ಕೋತಾಯಿದ್ರು. ಆದರೆ ಚಾರ್ಲಿ ಮಂಗರ್ ಅವ್ರದ್ದು ಯಾವಾಗಲೂ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡು. ಅವ್ರಿಗೆ ನೋವಾಯಿತು, ಅವರು ಡಿಪ್ರೆಷನ್ಗೆ ಹೋಗಿದ್ದರು, ಸೊಸೈಟಿ ಎಲ್ಲನೂ ಲೂಸರ್ ಅಂತ ಕರೀತು. ಆದರೂ ಕೂಡ ಚಾರ್ಲಿ ಮಂಗರ್ ಅವರು ಗಿವ್ ಅಪ್ ಮಾಡಿಲ್ಲ, ಮತ್ತೆ ಅದನ್ನೆಲ್ಲ ಮರೆತು ಮತ್ತೆ ಲಾ ಫರ್ಮ್ ಓಪನ್ ಮಾಡ್ತಾರೆ. ಅವ್ರಿಗಿರುವಂಥ ಸಾಲನೆಲ್ಲನೂ ತೀರಿಸ್ತಾರೆ. ಸಾಲನೆಲ್ಲ ತೀರಿಸಿ ಲಾ ಫರ್ಮ್ ಮುಚ್ಚಾಕ್ತಾರೆ. ಯಾಕಂದರೆ ಲಾನಲ್ಲಿ ಅಷ್ಟೊಂದು ದುಡ್ಡು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವ್ರೇನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಕಡೆಗೆ ಬರ್ತಾರೆ. ಮತ್ತು ಚಾರ್ಲಿ ಮಂಗರ್ ಅವ್ರು ಅನ್ಕೋತಾರೆ, ನಾನು ಇದೇ ಥರ ಕೆಲಸ ಮಾಡ್ತಾ ಇದ್ರೆ ಆಗಲ್ಲ, ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂತ ರಿಯಲ್ ಎಸ್ಟೇಟ್ ಕಂಪ್ನಿ ಓಪನ್ ಮಾಡ್ತಾರೆ. ಅಲ್ಲಿ ಸಖತ್ ದುಡ್ಡು ಮಾಡ್ತಾರೆ. ಅದು ದುಡ್ಡು ಆದಮೇಲೆ 6 ತಿಂಗಳಲ್ಲಿ ಚೆನ್ನಾಗಿ ರಿಟರ್ನ್ ಕೊಡುತ್ತೆ ಆ ರಿಯಲ್ ಎಸ್ಟೇಟ್ ಕಂಪ್ನಿ. ಅದಾದಮೇಲೆ ಅದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ಮುಗಿಸ್ತಾರೆ. ಅದಾದಮೇಲೆ ಒಂದು ಇನ್ವೆಸ್ಟಿಂಗ್ ಫರ್ಮ್ನ ಶುರು ಮಾಡ್ತಾರೆ. ಆವಾಗ ಮತ್ತೆ 3 ವರ್ಷ ಆದಮೇಲೆ ಹೊಸ ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ, ಮತ್ತೊಂದು ಮದುವೆ ಆಗ್ತಾರೆ. ಆವಾಗ ಮತ್ತು ಫ್ಯಾಮಿಲಿ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಆ ಇನ್ವೆಸ್ಟಿಂಗ್ ಫರ್ಮು ಸಖತ್ತಾಗಿ ಅದು ರಿಟರ್ನ್ ಕೊಡ್ತಾ ಇರುತ್ತೆ. ಇಯರ್ ಆನ್ ಇಯರ್ 19% ರಿಟರ್ನ್ ಕೊಡುತ್ತೆ ಅವರು ಸ್ಟಾರ್ಟ್ ಮಾಡಿರೋ ಕಂಪ್ನಿ. ಅದಾದಮೇಲೆ ಅದು ಡೌನ್ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ಮುಚ್ತಾರೆ. ಅದನ್ನು ಮುಚ್ಚಿ ಹೀಗೆ ಇದೇ ರೀತಿ ಜೀವನ ನಡೀತಾ ಇರುತ್ತೆ. ಒಂದಿನ ವಾರನ್ ಬಫೆಟ್ ಅವ್ರನ್ನ ಚಾರ್ಲಿ ಮಂಗರ್ ಅವ್ರು ಮೀಟ್ ಮಾಡ್ತಾರೆ. ಇದೇ ವಾರನ್ ಬಫೆಟ್ ಅವರು ಮತ್ತು ಚಾರ್ಲಿ ಮಂಗರ್ ಅವರು ಇಬ್ಬರದು ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ವಾರನ್ ಬಫೆಟ್ ಅವ್ರದ್ದು ಕಂಪ್ಲೀಟ್ ಮೈಂಡ್ನೇ ಚೇಂಜ್ ಮಾಡಾಕ್ತಾರೆ ಚಾರ್ಲಿ ಮಂಗರ್ ಅವರು. ಯಾಕಂದರೆ ವಾರನ್ ಬಫೆಟ್ ಅವರು ಅವಾಗ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಅಂಡರ್ ವ್ಯಾಲ್ಯೂಡ್ ಕಂಪ್ನಿಗಳು ಯಾವುದಿದೆಯಾ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇವರು ಬೆಂಜಮಿನ್ ಗ್ರಾಮ್ ಅವ್ರ ಹತ್ರ ಕಲ್ತಿರ್ತಾರೆ. ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ಒಂದು ಬುಕ್ ಬರೆದಿರ್ತಾರೆ, ಯಾರು ಬೆಂಜಮಿನ್ ಗ್ರಾಮ್ ಅವರು. ಆ ಬುಕ್ಕಲ್ಲಿ ಏನಿರುತ್ತೆ ಅಂದರೆ ಯಾವ ಕಂಪ್ನಿ ನಮಗೆ ಚೀಪಾಗಿ ಸಿಗ್ತಾ ಇದೆ, ಯಾವ ಕಂಪ್ನಿ ನಮ್ಗೆ ಅಂಡರ್ ವ್ಯಾಲ್ಯೂಡ್ ಸಿಗ್ತಾ ಇದೆ, ಅಂಥ ಕಂಪ್ನಿನ ಬೈ ಮಾಡಬೇಕು, ಅದು ಓವರ್ ವ್ಯಾಲ್ಯೂಡ್ ಆದಾಗ ಸೆಲ್ ಮಾಡಬೇಕು ಅಂತ ಕಲ್ತಿರ್ತಾರೆ. ಇದನ್ನು ಅವರು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಈ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಚಾರ್ಲಿ ಮಂಗರ್ ಅವ್ರು ಬಂದ ತಕ್ಷಣ ಅವ್ರದ್ದು ಪೂರ್ತಿ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ. ಚಾರ್ಲಿ ಮಂಗರ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಚಾರ್ಲಿ ಮಂಗರ್ ಅವ್ರು ಏನಂತಾರೆ, ನಾವು ಜಸ್ಟು ಕಂಪನಿ ಚೀಪಾಗಿ ಸಿಗ್ತಾ ಇದೆ ಅಂತ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ, ಕಂಪನಿಲಿ ಕ್ವಾಲಿಟಿ ಇದೆ ಅಂತ ಹೋಗಿ ಇನ್ವೆಸ್ಟ್ ಮಾಡಬೇಕು ಅಂತ. ಯಾಕಂದರೆ ನಾವು ಯಾವುದಾದ್ರೂ ಒಂದು ಕಂಪನಿಯ ಶೇರ್ಸ್ನ ಬೈ ಮಾಡ್ತಾ ಇದ್ದೀವಿ ಅಂದರೆ ಆ ಕಂಪ್ನಿಗೆ ಶೇರ್ಸ್ ಬೈ ಮಾಡ್ತಾ ಇಲ್ಲ, ನಾವು ಆ ಕಂಪನಿಯ ಒಂದು ಪೀಸ್ ಆಫ್ ಬಿಸ್ನೆಸ್ನ ಬೈ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಇದೆಯೋ ಇಲ್ವೋ, ಬಿಸ್ನೆಸ್ಸಲ್ಲಿ ಮೋಟ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ ಕ್ವಾಲಿಟಿ ಇದೆ, ಗ್ರೋತ್ ಇದೆ ಅಂದರೆ ನಾವು ಜಾಸ್ತಿ ಪ್ರೀಮಿಯಂ ಕೊಟ್ಟು ಬೈ ಮಾಡಿದ್ರೂ ಪರವಾಗಿಲ್ಲ, ಫೇರ್ ವ್ಯಾಲ್ಯೂಡು ಹೋಗಿ ಬೈ ಮಾಡಿದ್ರು ನಾವು ಪರವಾಗಿಲ್ಲ, ನಾವು ಫ್ಯೂಚರಲ್ಲಿ ದುಡ್ಡು ಮಾಡ್ಬೋದು, ನಾವು ಕಂಪ್ನಿ ಚೀಪ್ ಇದೆ ಅಂತ ಮಾತ್ರ ಇನ್ವೆಸ್ಟ್ ಮಾಡಬಾರ್ದು ಅಂತ ಚಾರ್ಲಿ ಮಂಗರ್ ಅವರು ಹೇಳ್ತಾರೆ. ಅವಾಗ ವಾರನ್ ಬಫೆಟ್ ಅವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ, ಅವ್ರದ್ದು ವಾದ ನಡೆಯುತ್ತೆ ತುಂಬ ಹೊತ್ತು. ಆಮೇಲೆ ಅರ್ಥ ಆಗುತ್ತೆ ಚಾರ್ಲಿ ಈಸ್ ರೈಟ್ ಅಂತ. ಆವಾಗ ಅಲ್ಲಿಂದಾನೇ ಚಾರ್ಲಿ ಮಂಗರ್ ಅವ್ರಿಗೆ ಅವ್ರಿಗೊಂದು ಆಫರ್ ಕೊಡ್ತಾರೆ, ನೀವು ನಮ್ಮ ಕಂಪ್ನಿಯ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಅಂತ. ಯಾಕಂದರೆ ವಾರನ್ ಬಫೆಟ್ ಅವ್ರದ್ದು ಒಂದು ಕಂಪ್ನಿ ಇರುತ್ತೆ, ಬರ್ಕ್ಷರ್ ಹಾಥ್ವೆ. ಅದು ಮೊದಲು ಟೆಕ್ಸ್ಟೈಲ್ ಕಂಪ್ನಿ ಆಗಿರುತ್ತೆ. ಆದರೆ ವಾರನ್ ಬಫೆಟ್ ಅವರು ಅದು ಮೆಜಾರಿಟಿ ಶೇರ್ಸ್ನ ಬೈ ಮಾಡಿ ಅದನ್ನು ಇನ್ವೆಸ್ಟಿಂಗ್ ಕಂಪ್ನಿ ಮಾಡಿರ್ತಾರೆ. ಆ ಕಂಪ್ನಿಗೆ ಚಾರ್ಲಿ ಮಂಗರ್ ಅವ್ರನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಇಟ್ಕೋತಾರೆ. ಅದಾದಮೇಲೆ ಚಾರ್ಲಿ ಮಂಗರ್ ಅವ್ರದ್ದು ಅವರಿಬ್ಬರದು ಫ್ರೆಂಡ್ಸ್ ಥರ ಇರ್ತಾರೆ, ಅಣ್ಣ ತಮ್ಮ. ಚಾರ್ಲಿ ಮಂಗರ್ ಅವರು ವಾರನ್ ಬಫೆಟ್ ಅವರು ರೈಟ್ ಹ್ಯಾಂಡ್ ಆಗಿಬಿಡ್ತಾರೆ. ಅಲ್ಲಿಂದ ಅವ್ರ ಇನ್ವೆಸ್ಟಿಂಗ್ ಸ್ಟೈಲ್ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವ್ರ ಕತೆ ಎಲ್ಲ ಕೇಳಿದ್ಮೇಲೆ ಗೊತ್ತಾಗುತ್ತೆ, ನಿಮ್ಮ ಲೈಫಲ್ಲಿ ಇಷ್ಟೊಂದೆಲ್ಲ ಡೌನ್ಫಾಲ್ ಬಂದಿದೆ, ಇಷ್ಟೊಂದೆಲ್ಲ ರಿಸೆಷನ್ ಬಂದಿದೆ, ಆದರೂ ಕೂಡ ನೀವು ಇಷ್ಟೊಂದು ಕಾಮ್ ಆಗಿ ಫೋಕಸ್ ಆಗಿ ಹೇಗಿದ್ದೀರಾ ಅಂತ ಇನ್ವೆಸ್ಟಿಂಗ್ ಸ್ಟೈಲ್ಗೋಸ್ಕರ ಅವರು ಫಿದಾಗಿ 1978 ಅನ್ನೋಷ್ಟರಲ್ಲಿ ಅವ್ರ ಮೇಲೆ ಇಷ್ಟೊಂದು ಭರವಸೆ ಬರುತ್ತೆ. ಈಗ ಬರ್ಕ್ಷರ್ ಹಾಥ್ವೆ ಚೇರ್ಮನ್ ನಾನು, ವೈಸ್ ಚೇರ್ಮನ್ ನೀವು ಅಂತ ಚಾರ್ಲಿ ಮಂಗರ್ನ ವೈಸ್ ಚೇರ್ಮನ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿಂದ ಬರ್ಕ್ಷರ್ ಹಾಥ್ವೆನ ಅವ್ರು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂದರೆ, ಇವತ್ತು ಬರ್ಕ್ಷರ್ ಹಾಥ್ವೆ ಒಂದು ಶೇರು 6 ಕೋಟಿ ರೂಪಾಯಿ ಇದೆ. ಚಾರ್ಲಿ ಮಂಗರ್ ಅವರು ಅವಾಗ ಬರ್ಕ್ಷರ್ ಹಾಥ್ವೆನಲ್ಲಿ ಇನ್ವೆಸ್ಟ್ ಮಾಡಿದ್ದು $7 ಇದ್ದಾಗ. ಇವಾಗ ಆ ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ವಾರನ್ ಬಫೆಟ್ ಅವ್ರ ಹತ್ರ 2,27,000 ಶೇರ್ಸ್ ಇದೆ ಬರ್ಕ್ಷರ್ ಹಾಥ್ವೆದು. ಒಂದು ಶೇರ್ ವ್ಯಾಲ್ಯೂ 6 ಕೋಟಿಗಿಂತ ಜಾಸ್ತಿ ಇದೆ. ಲೆಕ್ಕ ಹಾಕಿ ಎಷ್ಟು ದುಡ್ಡು ಇದು ಮಾಡಿಕೊಟ್ಟಿದೆ ವಾರನ್ ಬಫೆಟ್ ಅವ್ರಿಗೆ ಅಂತ. ಚಾರ್ಲಿ ಮಂಗರ್ ಅವರು ವಾರನ್ ಬಫೆಟ್ ಅವ್ರ ಲೈಫ್ನ ಚೇಂಜ್ ಮಾಡಾಕ್ತಾರೆ. ಅದೇ ರೀತಿ ತಾವು ಕೂಡ ಬಿಲಿಯನರ್ ಆಗ್ತಾರೆ. ಮತ್ತು ಚಾರ್ಲಿ ಮಂಗರ್ ಅವರು ಒಂದು ಲೈನ್ ಹೇಳ್ತಾರೆ, ನಾನು ಯಾವಾಗಲೂ ಬಿಲಿಯನರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಅಕಸ್ಮಾತಾಗಿ ಬಿಲಿಯನರ್ ಆದೆ ಅಂತ. ಯಾಕಂದರೆ ಚಾರ್ಲಿ ಮಂಗರ್ ಅವ್ರದ್ದು ಒಂದೇ ಒಂದು ರೂಲ್ ಇರುತ್ತೆ, ನಾನು ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂತ. ಅಂದರೆ ದುಡ್ಡುಗೋಸ್ಕರ ಕೆಲಸ ಮಾಡಬಾರ್ದು ಅಂತ. ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೆಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ಅಂತ. ಅಂದರೆ ನೀವು ಮಲಗಿರಬೇಕಾದ್ರೂ ನೀವು ದುಡ್ಡು ಸಂಪಾದನೆ ಮಾಡುವಂಥ ದಾರಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಸಾಯೋವರೆಗೂ ದುಡಿತಾನೆ ಇರಬೇಕು ಅಂತ. ಅದಕ್ಕೋಸ್ಕರ ಇವ್ರು ಏನೇನು ಮಾಡಿರ್ತಾರೆ, ನಾನು ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂತ ಇವ್ರು ಇನ್ವೆಸ್ಟಿಂಗ್ ಫೀಲ್ಡಿಗೆ ಹೇಳಿರ್ತಾರೆ. ಇವರು ಬಿಲಿಯನರ್ ಆಗಬೇಕು ಅಂತ ಹೇಳಿದಾರಲ್ಲ, ಆದರೆ ಇವ್ರು ಇರೋ ಫಿಲಾಸಫಿ, ಇವರಿರೋ ಥಿಯರಿ ಇಟ್ಕೊಂಡು ಇವರು ಬಿಲಿಯನರ್ ಆಗ್ತಾರೆ. ಆದರೆ ಇವರು $2 ಬಿಲಿಯನ್ ಏನೋ ವೆಲ್ತ್ನ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಇವರು ಡೊನೇಷನ್ ಜಾಸ್ತಿ ಕೊಡ್ತಾ ಇರ್ತಾರೆ, ದಾನ ಮಾಡೋದ್ರಲ್ಲಿ ವಿಶ್ವಾಸ ಇಟ್ಟಿರ್ತಾರೆ, ದಾನನ ಜಾಸ್ತಿ ಮಾಡ್ತಾ ಇರ್ತಾರೆ ಬಡವರಿಗೆ. ಮತ್ತು ಡೊನೇಷನ್ಸು, ಹಾಸ್ಪಿಟ್ಲು, ಈ ರೀತಿ ಬೇರೆ ಬೇರೆ ಚಾರಿಟಿ ಮಾಡೋದ್ರಿಂದ ಇವರು ವೆಲ್ತ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಚಾರ್ಲಿ ಮಂಗರ್ ಅವರು ಕೆಲವೊಂದು ಫೈನಾನ್ಷಿಯಲ್ ಟಿಪ್ಸ್ನ ಕೊಟ್ಟಿದ್ದಾರೆ, ಕೆಲವೊಂದು ಇನ್ವೆಸ್ಟಿಂಗ್ ಟಿಪ್ಸ್ನ ಕೊಟ್ಟಿದ್ದಾರೆ. ಇವರು ತುಂಬ ಟಿಪ್ಸ್ ಹೇಳಿದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಒಂದು 4 ಟಿಪ್ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ. ಮೊದಲನೇದು, ದ ಬಿಗ್ ಮನಿ ಈಸ್ ನಾಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಇಟ್ಸ್ ವೆಯ್ಟಿಂಗ್ ಅಂತ. ಅಂದರೆ ಜಾಸ್ತಿ ದುಡ್ಡು ಎಲ್ಲಿದೆ ಅಂದರೆ ಬೈ ಮಾಡೋದು ಸೆಲ್ ಮಾಡೋದ್ರಲ್ಲಿಲ್ಲ, ಹೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಲ್ಲಿದೆ, ವೆಯ್ಟ್ ಮಾಡೋದ್ರಲ್ಲಿದೆ ಅಂತ. ಅಂದರೆ ಇವರು ಬೇಸಿಕಲಿ ಏನು ಹೇಳಿಕೊಟ್ಟಿದ್ದಾರೆ ಅಂದರೆ, ಪೇಷನ್ಸ್ ಇರಬೇಕು, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಟಿಪ್ ನಂಬರ್ 2, ಇನ್ವೆಸ್ಟ್ ಇನ್ ಅ ಬಿಸ್ನೆಸ್ ವಿಚ್ ಎನಿ ಫೂಲ್ ಕ್ಯಾನ್ ರನ್ ಅಂತ. ಅಂದರೆ ಈ ಎಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂದರೆ,
ಅದು ಒಬ್ಬ ಮೂರ್ಖ ಬಂದು ಆ ಸೀಟಲ್ಲಿ ಕೂತ್ಕೊಂಡ್ರು ಕೂಡ ಬಿಸ್ನೆಸ್ ನಡಿಬೇಕು ಅಂತ. ಯಾಕಂದರೆ ನಾವು ಮಾತಾಡ್ತಿರ್ತೀವಿ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಅಂತ. ಚೆನ್ನಾಗಿದ್ರೆ ಆ ಕಂಪ್ನಿ ಗ್ರೋ ಆಗುತ್ತೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ಆ ಕಂಪ್ನಿ ಗ್ರೋ ಆಗಲ್ಲ ಅಂತ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಚಾರ್ಲಿ ಮಂಗರ್ ಹೇಳ್ತಾರೆ, ಒಂದಲ್ಲ ಒಂದಿನ ಯಾವುದಾದ್ರೂ ಒಬ್ಬ ಮೂರ್ಖ ಬಂದು ಆ ಸೀಟಲ್ಲಿ ಕೂತ್ಕೋತಾನೆ, ಆವಾಗಲೂ ಕೂಡ ಬಿಸ್ನೆಸ್ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಬಿಸ್ನೆಸ್ ನಡೀತಾನೆ ಇರಬೇಕು ಅಂತ. ಯಾಕಂದರೆ ಚಾರ್ಲಿ ಮಂಗರ್ ಅವರು ಹೇಳ್ತಾರೆ, ಯಾವುದೇ ಒಂದು ಬಿಸ್ನೆಸ್ ಒಬ್ಬ ವ್ಯಕ್ತಿ ಇದಾನೆ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಅವ್ನು ಇದ್ರೂ ಇಲ್ಲದೆ ಇದ್ರೂ ಬಿಸ್ನೆಸ್ ನಡಿಬೇಕು. ಯಾಕಂದರೆ ಅವನೊಂದು ಆ ಥರ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿರಬೇಕು, ಆ ಥರ ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡಬೇಕು, ಅಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಚಾರ್ಲಿ ಮಂಗರ್ ಅವರು ಇನ್ನೂ ಒಂದು ಲೈನ್ ಹೇಳ್ತಾರೆ, ಅದು ನನಗೆ ತುಂಬ ಇಷ್ಟ ಆಗಿರೋದು ಏನಂದರೆ, ಅವ್ರು ಹೇಳ್ತಾರೆ, ನೀವು ಯಾವ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡದೇ ಇದ್ದರೆ ನಿಮ್ಮ ಲೈಫೇ ನಡೆಯಲ್ಲ, ಅಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ನಿಮಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡದೇ ಇದ್ದರೆ ಲೈಫ್ ನಡ್ಸೋಕ್ಕಾಗಲ್ಲ, ಅಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಇದೇ ಒಂದು ಮ್ಯಾಚ್ ಆಗುವಂಥ ಒಂದು ಡೆಫಿನಿಷನ್ನ ವಾರನ್ ಬಫೆಟ್ ಅವರು ಹೇಳ್ತಾರೆ, ನೀವು ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಅಂದರೆ ನೀವೇನು ಕನ್ಸ್ಯೂಮ್ ಮಾಡ್ತೀರಾ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ನನಗಿದು ಎರಡು ಸಿಮಿಲರ್ ಅನ್ನಿಸ್ತು. ಆದರೆ ಚಾರ್ಲಿ ಮಂಗರ್ ಅವರು ವೇ ಆಫ್ ಥಿಂಕಿಂಗ್ ಚೇಂಜ್ ಇದೆ. ವಾರನ್ ಬಫೆಟ್ ಅವ್ರಿಗಿಂತ ಚೆನ್ನಾಗಿ ಅನ್ನಿಸ್ತು ನನಗಿದು. ಮೂರನೇ ಟಿಪ್, ಯು ನೀಡ್ ಟು ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್ ಟು ಬಿಯರ್ ಲಾಸಸ್ ಅಂತ. ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಲಾಸ್ ಮಾತ್ರ 100% ಮಾಡ್ಕೋತೀರಾ. ಸ್ಟಾಕ್ ಮಾರ್ಕೆಟಿಗೆ ಬಂದಿರೋರೆಲ್ಲರೂ ಲಾಸ್ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಅದಕ್ಕೋಸ್ಕರನೇ ಚಾರ್ಲಿ ಮಂಗರ್ ಹೇಳೋದು, ಲಾಸ್ ಆದರೆ ಹೆದರ್ಕೋಬೇಡಿ, ಪೇಷನ್ಸ್ ಮತ್ತು ಡಿಸಿಪ್ಲಿನಿಂದ ಇನ್ವೆಸ್ಟ್ ಮಾಡಿ ಅಂತ. 4ನೇ ಟಿಪ್, ನಾನು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ 3 ಬಾಸ್ಕೆಟ್ ಇರುತ್ತೆ. ಒಂದು ಎಸ್, ಇನ್ನೊಂದು ನೋ, 3ನೇದು ನಾಟ್ ಅಂಡರ್ಸ್ಟ್ಯಾಂಡ್. ಅಂದರೆ ನಾಟ್ ಅಂಡರ್ಸ್ಟ್ಯಾಂಡ್, ನನಗೆ ಯಾವುದು ಅರ್ಥ ಆಗಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಲ್ಲ, ಯಾವುದು ಬೇಡ ಅದರಲ್ಲೂ ಇನ್ವೆಸ್ಟ್ ಮಾಡಲ್ಲ, ಯಾವುದು ನನಗೆ ಅರ್ಥ ಆಗುತ್ತೆ, ಯಾವುದು ನನಗೆ ಬೇಕು ಅದರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಕ್ಲಾರಿಟಿ ಈಸ್ ಪವರ್ ಅಂತ. ಚಾರ್ಲಿ ಮಂಗರ್ ಅವ್ರ ಥಿಂಕಿಂಗೇ ಒಂದು ರೀತಿ ಡಿಫ್ರೆಂಟ್ ಅನಿಸುತ್ತೆ ನಮಗೆ. ಅಷ್ಟು ಬೇಗ ಅರ್ಥ ಆಗಲ್ಲ ಅವ್ರು ಏನೇ ಹೇಳಿದ್ರು, ಆದರೆ ಅದನ್ನು ಹೋಗ್ತಾ ಟೈಮ್ ಜೊತೆಗೆ ಅವ್ರ ಲೆಸನ್ಸ್ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಕೇಳುವಾಗ ಅಷ್ಟೊಂದು ನಮ್ಗೆ ಅರ್ಥ ಆಗಲ್ಲ, ಆದರೆ ಹೋಗ್ತಾ ಇನ್ವೆಸ್ಟಿಂಗ್ನ ಕಲಿತಾ ಅವಾಗ ಅರ್ಥ ಆಗುತ್ತೆ ಚಾರ್ಲಿ ಮಂಗರ್ ಈಸ್ ರೈಟ್ ಅಂತ. ಯಾಕಂದರೆ ಅವ್ರದ್ದು ಮೆಂಟಲ್ ಮಾಡೆಲ್ಸ್ ಇದೆ, ತುಂಬ ಮೆಂಟಲ್ ಮಾಡೆಲ್ಸ್ ಇದೆ ಅವ್ರದ್ದು. ನೆಕ್ಸ್ಟ್ ಟೈಮ್ ಏನಾದರೂ ಅವರು ವೀಡಿಯೋ ಮಾಡ್ತೀನಿ ಮೆಂಟಲ್ ಮಾಡೆಲ್ಸ್ ಬಗ್ಗೆ, ಬೇಕಾದರೆ ಕಮೆಂಟ್ ಮಾಡಿ. ಆದರೆ ಅವರೆಲ್ಲ ಮೆಂಟಲ್ ಮಾಡೆಲ್ಸಲ್ಲೂ ನನಗೆ ಒಂದೇ ಒಂದು ಮೆಂಟಲ್ ಮಾಡೆಲ್ ತುಂಬ ಇಷ್ಟ ಆಗಿದೆ. ಯಾವುದು ಅಂದರೆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ. ಹಾಗಂದರೆ ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತೀರಾ ಅದರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡಾಕ್ಟರ್ ಆಗಿದ್ದೀರಾ ಅಂದರೆ ನಿಮಗೆ ಯಾವ ಫಾರ್ಮಾ ಮೆಡಿಸನ್ ಜಾಸ್ತಿ ಸೆಲ್ ಆಗುತ್ತೆ, ಜಾಸ್ತಿ ಪ್ರಿಫರ್ ಮಾಡ್ತಾರೆ ಎಲ್ಲ ಡಾಕ್ಟರ್ಗಳು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ನೀವು ಪೇಂಟರ್ ಆಗಿದ್ದೀರಾ ಅಂದರೆ ಯಾವ ಪೇಂಟ್ನ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ನೀವೇನಾದರೂ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಬಿಲ್ಡಿಂಗ್ ಕಟ್ಟೋ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಸ್ಟೀಲ್ ಜಾಸ್ತಿ ಯೂಸ್ ಆಗ್ತಾ ಇದೆ, ಯಾವ ಕಂಪ್ನಿ ಸಿಮೆಂಟ್ ಜಾಸ್ತಿ ಯೂಸ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಫಂಡ್ ಮ್ಯಾನೇಜರ್ಗೂ ಗೊತ್ತಿರಲ್ಲ, ಅಷ್ಟೊಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ, ಅವನಿಗೆ ಖುದ್ದು ಬಿಸ್ನೆಸ್ ನಡೆಸಲ್ಲ, ಅವ್ನು ಜಸ್ಟ್ ಬಿಸ್ನೆಸ್ನ ಅನಲೈಸ್ ಮಾಡ್ತಾನೆ. ಆದರೆ ನಿಮಗೆ 24 ಗಂಟೆ ನೀವು ಅದೇ ಕೆಲಸದಲ್ಲಿ ಇರ್ತಾರೆ. ಮತ್ತು ಫಂಡ್ ಮ್ಯಾನೇಜರ್ಗೆ 100 ಬಿಸ್ನೆಸ್ ಇರುತ್ತೆ, ಅವ್ನು ಎಲ್ಲ ಬಿಸ್ನೆಸ್ನ ಅನಲೈಸ್ ಮಾಡ್ತಾನೆ. ಆದರೆ ನಿಮಗೆ ಖುದ್ದು ಅದು ಒಂದೇ ಬಿಸ್ನೆಸ್ಸು, ಅದು ಒಂದೇ ಕೆಲಸ ನಿಮಗೆ ಗೊತ್ತು, ಅದರಲ್ಲಿ ಮಾತ್ರ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ. ಅದಕ್ಕೆ ನಿಮ್ಮಷ್ಟು ಎಕ್ಸ್ಪೀರಿಯೆನ್ಸು ಅವ್ನಿಗಿರಲ್ಲ. ಮತ್ತು ನೀವು ಅಕ್ಕಪಕ್ಕದಲ್ಲಿ ನಿಮ್ಮ ಕಾಂಪಿಟೇಟರ್ ಯಾರಿರ್ತಾರಲ್ಲ, ನೀವು ಕೆಲಸ ಮಾಡ್ತಿರ್ತೀರಾ, ನೀವು ಕೆಲಸ ಮಾಡ್ತಿರೋ ಕಂಪ್ನಿ ಬಿಟ್ಟು ಬೇರೆ ಕಾಂಪಿಟೇಟರ್ ಯಾರಿರ್ತಾರೆ ಅಂತಲೂ ಗೊತ್ತು. ಮತ್ತು ಆ ಕಾಂಪಿಟೇಟರ್ ನಿಮಗಿಂತ ಯಾಕೆ ಬೆಸ್ಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆವಾಗ ನೀವು ಅಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಬೆಟರ್ ಆಗಿರುತ್ತೆ, ನಿಮಗೆ ಜಾಸ್ತಿ ಕನ್ವಿಕ್ಷನ್ ಇರುತ್ತೆ ಅಂತ ಚಾರ್ಲಿ ಮಂಗರ್ ಹೇಳ್ತಾರೆ. ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಮಾತ್ರ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ನಾನು ಕೂಡ ಇನ್ವೆಸ್ಟಿಂಗ್ ಮಾಡುವಾಗ ಇದನ್ನೇ ಅಪ್ಲೈ ಮಾಡೋದು. ನನಗೆ ಮಾತ್ರ ಈ ಒಂದು ಪಾಯಿಂಟು ತುಂಬ ಹೆಲ್ಪ್ ಮಾಡಿದೆ. ನನಗನ್ಸುತ್ತೆ ಚಾರ್ಲಿ ಮಂಗರ್ ಅವರು ಜಸ್ಟ್ ಒಂದು ಫೈನಾನ್ಷಿಯಲ್ ಫೀಲ್ಡಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ, ಇಡೀ ನಮ್ಮ ಲೈಫಲ್ಲೇ ಇಂಪ್ಯಾಕ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರದ್ದು ವೇ ಆಫ್ ಥಿಂಕಿಂಗೇ ಬೇರೆ ಇದೆ. ನೀವು ಚಾರ್ಲಿ ಮಂಗರ್ ಅವ್ರ ಬುಕ್ ಏನಾದರೂ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಥಿಂಕಿಂಗೇ ಚೇಂಜ್ ಆಗುತ್ತೆ. ಚಾರ್ಲಿ ಮಂಗರ್ ಅವರು 100 ವರ್ಷ ಬದುಕಿದ್ದಾರೆ. ಅಂದರೆ ಅವ್ರ ಬರ್ತಡೇಗೆ ಇನ್ನೂ 1 ತಿಂಗಳು ಇರೋಕ್ಕಿಂತ ಮುಂಚೆ ಇವ್ರು ತೀರ್ಕೊಂಡಿದ್ದು. ನೆಕ್ಸ್ಟ್ ಮಂತ್ ಅವ್ರ ಬರ್ತಡೇ ಇದೆ ಅಂದರೆ ಇವಾಗ ಅವ್ರು ತೀರ್ಕೊಂಡಿದ್ದು. ಆಲ್ಮೋಸ್ಟ್ 100 ವರ್ಷ ಬದುಕಿದ್ದಾರೆ ಅವರು. 20ನೇ ಶತಮಾನದವರು 21ನೇ ಶತಮಾನದವರೆಗೂ ಬದುಕಿದ್ದಾರೆ. ಆಲ್ಮೋಸ್ಟ್ 100 ವರ್ಷ ಬದುಕಿದ್ದಾರೆ. ಜಸ್ಟ್ ಫೈನಾನ್ಷಿಯಲ್ ಫೀಲ್ಡಲ್ಲೆಲ್ಲ ಇಡೀ ನಮ್ಮ ಲೈಫಲ್ಲೇ ಇಂಪ್ಯಾಕ್ಟ್ ಆಗಿದೆ ಅವ್ರ ಥಿಯರಿ, ಅವ್ರ ವೇ ಆಫ್ ಥಿಂಕಿಂಗ್. ಅದಕ್ಕೋಸ್ಕರ ನಂಗೆ ಅನಿಸುತ್ತೆ ಚಾರ್ಲಿ ಮಂಗರ್ ಅವರು ಇನ್ವೆಸ್ಟರಾ ಅಲ್ಲ, ಫಂಡ್ ಮ್ಯಾನೇಜರಾ ಅಲ್ಲ, ಅಥವಾ ಲಾಯರಾ ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ. ನನಗೆ ಪರ್ಸ್ನಲ್ ಆಗಿ ಚಾರ್ಲಿ ಮಂಗರ್ ಅವರು ದ ಮ್ಯಾನ್ ಆಫ್ ಕ್ಲಾರಿಟಿ. ಅವ್ರಿಗೆ ಗೊತ್ತಿತ್ತು ಏನು ಮಾಡಬೇಕು ಏನು ಮಾಡಬಾರ್ದು. ಅವರು ಕ್ಲಾರಿಟಿ ಹಿಂದೆಯೇ ಹೋದರು ಜೀವನ ಪೂರ್ತಿ. ನಿಮಗೇನು ಅನಿಸುತ್ತೆ? ನಿಮಗೆ ಚಾರ್ಲಿ ಮಂಗರ್ ಅಂದರೆ ಏನು? ಕಮೆಂಟ್ ಮಾಡಿ.